ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೀಟ್ರೂಟ್ ಬರ್ಫಿ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಬೀಟ್ರೂಟು ಆರೋಗ್ಯಕ್ಕೂ ಒಳ್ಳೆಯದು. ವಿಟಮಿನ್ B9, ವಿಟಮಿನ್ B6 ಹೃದಯ ಆರೋಗ್ಯಕ್ಕೂ ಒಳ್ಳೆಯದು. ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ಚರ್ಮದ ಕಾಂತಿಗೂ ಒಳ್ಳೆಯದು. ಇದನ್ನು ಒಮ್ಮೆ ಮಾಡಿ ನೋಡಿ, ಮಕ್ಕಳಿಗೂ ತುಂಬ ಇಷ್ಟವಾಗುತ್ತೆ. ಅದಕ್ಕೋಸ್ಕರ ಇವತ್ತು ಬೀಟ್ರೂಟ್ ಜಾಸ್ತಿ ಇತ್ತು ಅಂತಂದು ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಬೀಟ್ರೂಟ್ ಬರ್ಫಿ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೀಟ್ರೂಟ್ ಬರ್ಫಿಗೆ ಬೇಕಾಗಿರುವ ಸಾಮಗ್ರಿಗಳು ಯಾವ ನೋಡ್ಕೊಳ್ಳೋಣ. ಕಟ್ ಮಾಡಿರೋ ಬೀಟ್ರೂಟ್, ಸಕ್ಕರೆ, ಕಲ್ಲಂಗಡಿ ಬೀಜ, ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಗಸಗಸೆ, ಕಾರ್ನ್ಫ್ಲೋರ್. ಮಿಕ್ಸಿಗೆ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ಬಾರ್ದು, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನಂತರ ಒಂದು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು 2 ಸ್ಪೂನು ಗೋಡಂಬಿ ಹಾಕಬೇಕು. ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಬಾದಾಮಿ ಹಾಕಬೇಕು. ನಂತರ ಕಲ್ಲಂಗಡಿ ಬೀಜ ಹಾಕಬೇಕು. ನಂತರ ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳೋಣ. ನೋಡಿ, ಅದೇ ಬಾಣಲಿಗೆ ಬೀಟ್ರೂಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಬೀಟ್ರೂಟಲ್ಲೇ ನೀರಿರುತ್ತೆ, ಚೆನ್ನಾಗಿ ಅದು ಬೇಯಬೇಕಲ್ವಾ. ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೀಕ್ಷಕರೇ, ಬರೀ ಪಲ್ಯ ತಿಂದು ಬೋರ್ ಆಗಿರುತ್ತಲ್ವ, ಈ ಥರ ಸ್ವೀಟನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಗೋಡಂಬಿ, ಬಾದಾಮಿ ಎಲ್ಲ ಹಾಕಿರ್ತೀವಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಕಾರ್ನ್ಫ್ಲೋರ್ ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸಿಗೆ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ನೋಡಿ, ಈ ರೀತಿಯಾಗಿ ಕಲಸಿ. ಇವಾಗ ಕುದೀತಾ ಇದೆಯಲ್ಲ ಬೀಟ್ರೂಟು, ಅದಕ್ಕೆ ಸೇರಿಸ್ಕೋಬೇಕು. ಯಾಕಂದರೆ ತಿಕ್ನೆಸ್ ಬರೋಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕ್ತಾ ಇರೋದು. ನೋಡಿ ವೀಕ್ಷಕರೇ, ಈಗ ಗಟ್ಟಿ ಆಗ್ತಾ ಇದೆ. ನೀವು ಇದೇ ರೀತಿ ಮಾಡಿ, ಬೀಟ್ರೂಟಿಂದ ಚೆನ್ನಾಗಿರುತ್ತೆ. ಅವಾಗವಾಗ ಕುತ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫ್ರೈ ಮಾಡಿದ್ವಲ್ಲ ಗೋಡಂಬಿ ಎಲ್ಲ, ಬಾದಾಮಿ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಈ ರೀತಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತಂದು ಹೇಳ್ಬಿಟ್ಟು, ನಮಗೂ ಗೊತ್ತಾಗುತ್ತೆ ನೀವು ಮಾಡಿದ್ದೀರಾ ಅಂತಂದು ಹೇಳ್ಬಿಟ್ಟು. ನೋಡಿ, ಅದಾಗಿದೆ. ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಅದು ಪ್ಲೇಟೆಲ್ಲ ಫುಲ್ ಸವರಬೇಕು. ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ಅದು ಬೀಟ್ರೂಟಿಂದು ಹಾಕಬೇಕು, ಎಲ್ಲ ಬೆಂದಿರೋದು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಹಾಕ್ಬಿಟ್ಟು ಫುಲ್ಲು ಬಿಸಿ ಇದೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಆರಿದಾಗ ಗಟ್ಟಿ ಆಗುತ್ತೆ. ಬಿಸಿ ಇರುವಾಗ ಈ ಥರ ಕಾಣಿಸುತ್ತೆ, ಅದು ಆರಿದಾಗ ಗಟ್ಟಿ ಆಗುತ್ತೆ. ತಣ್ಣಗಾದ್ಮೇಲೆ ನೋಡಿ ಗಟ್ಟಿಯಾಗಿ ಕಾಣಿಸುತ್ತೆ. ನೋಡಿ, ಮೇಲೆ ಇನ್ನೂ ಸ್ವಲ್ಪ ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾಯಿದೆ. ನೋಡಿ, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿದೆ, ರಿಚ್ ಆಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ರಕ್ತ ವೃದ್ಧಿ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡ್ಕೊಳ್ಳೋಣ. ಈಗ
ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗೇ ಕಟ್ ಮಾಡಿಕೊಂಡ್ರೆ ಅದೇ ಶೇಪಲ್ಲಿ ಅದು ಮೇಲೆ ತೆಗೆಯೋಕ್ಕೆ ಈಸಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಥರ ಮಾಡಿ ಒಂದ್ಸರಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತಂದು ಹೇಳ್ಬಿಟ್ಟು. ನಮಗೂ ಗೊತ್ತಾಗುತ್ತೆ ನೀವು ಮಾಡಿದ್ದೀರಾ ಅಂತಂದು ಹೇಳ್ಬಿಟ್ಟು. ನೋಡಿ ಬೀಟ್ರೋಟಲ್ಲಿ ಹಲ್ವಾನೂ ಮಾಡ್ಬೋದು, ಬರ್ಫಿನೂ ಮಾಡ್ಬೋದು, ಪಲ್ಯನೂ ಮಾಡ್ಕೋಬೋದು. ಎಲ್ಲ ಥರನೂ ಟ್ರೈ ಮಾಡಿ. ನೋಡಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅದು. ನೋಡಿ ನಾವು ಗೋಡಂಬಿಯಲ್ಲಿ ಹಾಕಿದ್ವಲ್ಲ, ಅದು ಸಹ ರೆಡ್ ಕಲರ್ ಆಗಿಬಿಟ್ಟಿದೆ. ನೋಡಿ ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನೀವು ನೋಡ್ತಾ ಇರ್ರಿ, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.